ಗ್ರೀನ್ ಪ್ಲಾನ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಫ್ಲವರ್ನ ಅಂದ್ರೆ ಕಾಲಿಫ್ಲವರ್ನ ನಾನು ಚಪಾತಿ ಜೊತೆ ಭಾಳ ಸುಲಭವಾಗಿ ಭಾಳ ರುಚಿಕರವಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕೆ ನಾನು ಜಾಸ್ತಿ ಯಾವುದೇ ಥರದ ಮಸಾಲನೂ ನಾನು ಬಳಸ್ಕೊಂಡಿಲ್ಲ. ಸ್ವಲ್ಪ ಮಸಾಲನೇ ಬಳಸ್ಕೊಂಡು ಭಾಳ ರುಚಿಯಾಗಿ ಸಿಂಪಲ್ಲಾಗಿ ಆದಷ್ಟು ಜಲ್ದಿ ಮಾಡ್ಕೋಬೋದು. ಒಂದು 10 ನಿಮಿಷಕ್ಕೆಲ್ಲ ಈ ಥರ ನಾವು ಪಲ್ಯನ ಮಾಡ್ಬೋದು. ಫ್ಲವರ್ ಇದ್ದರೆ ಅದನ್ನು ಚಪಾತಿ ಜೊತೆ ಮತ್ತು ದೋಸೆ ಜೊತೆ ಬಹಳ ಚಲೋ ಇರುತ್ತೆ. ಆಮೇಲೆ ನಾವು ಅನ್ನ ಸಾರು ಜೊತೆನೂ ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ತಿನ್ಬೋದು. ಈ ಥರ ಫ್ಲವರ್ನ ನಾನು ಎಲ್ಲ ಹುಳ ಸ್ವಲ್ಪ ಜಾಸ್ತಿ ಇರುತ್ತೆ ಇದ್ರೊಳಗೆ. ಹುಳ ಎಲ್ಲ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮೊದಲ ನಾನು ಇಟ್ಕೊಂಡೀನಿ. ಇದ್ರೊಳಗೆ ಹುಳ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಚಲೋತ್ನಾಗ ನೋಡಿ ತೊಗೊಳ್ರಿ. ಆಮೇಲೆ ಕುದಿಯೋ ನೀರೊಳಗೆ ಸ್ವಲ್ಪ ಹಾಕಿ ತೊಗೋಬೇಕು. ಆವಾಗ ನಮಗೆ ಒಂದು ಸ್ವಲ್ಪ ಇದು ಬೆಂದ್ಬಿಡುತ್ತೆ. ಇದನ್ನ ಮತ್ತೆ ನಾವು ಜಾಸ್ತಿ ಬೇಯಿಸಂಗಿಲ್ಲ. ಆಮೇಲೆ ಈ ಥರ ಚಲೋ ನೀರೊಳಗೆ ಅಂದ್ರೆ ಕುದಿ ನೀರೊಳಗೆ ಹಾಕಿ ತೊಗೊಂಡ್ರೆ ಸಣ್ಣ ಸಣ್ಣ ಹುಳ ಇದ್ದರೂ ಅದರೊಳಗಡೆ ಹೋಗ್ಬಿಡ್ತಾವೆ. ಎಲ್ಲ ಹಾಕಿ ಈ ಥರ ತೊಗೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ನಾವು ಬಿಡಬೇಕು. ಇದು ಭಾಳ ಸುಲಭವಾಗಿ ಮಾಡ್ಕೋಬೋದು ಮತ್ತು ಭಾಳ ಜಲ್ದಿನೂ ನಾವು ಮಾಡ್ಬೋದು. ಈ ಫ್ಲವರ್ನ ಎಲ್ಲ ತಣ್ಣಗಾಗೋವರೆಗೂ ಬಿಟ್ಬಿಡೋಣ. ಮೊದಲು ಎಲ್ಲ ತೊಗೊಂಡು ತಣ್ಣಗಾದ ನಂತರ ನಾವು ಹೆಚ್ಕೋಬೇಕಾದ್ರೆ ಭಾಳ ಸಣ್ಣದಾಗಿ ಹೆಚ್ಕೊಳ್ರಿ. ಇದ್ರೊಳಗೆ ಹುಳ ಜಾಸ್ತಿ ಇರುತ್ತೆ. ಸ್ವಲ್ಪ ಚಲೋತ್ನಾಗ ನೋಡಿ ತೊಗೊಂಡು ನಾವು ಮಾಡ್ಕೋಬೇಕಾಗುತ್ತೆ. ಸಣ್ಣದಾಗಿ ನಿಧಾನಕ್ಕೆ ಎಲ್ಲನೂ ನಾವು ಹೆಚ್ಚಿಟ್ಕೊಳ್ಳೋಣ. ಈ ಥರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಗೆ ಹೆಚ್ಕೊಟ್ರೆ ಅಂದರೆ ನಾವು ಜಾಸ್ತಿ ಬೇಯಿಸಂಗಿಲ್ಲ. ಇದನ್ನು ಸ್ವಲ್ಪ ಫ್ರೈ ಥರ ಮಾಡ್ಕೊತೀವಿ. ಅದಕ್ಕೆ ಈ ಥರ ನೋಡಿರಿ ಸಣ್ಣಗೆ ನಾವು ಎಲ್ಲ ಹೆಚ್ಚಿಟ್ಕೊಂಡು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಇವೆರಡು ಚಲೋತ್ನಾಗ ಚಟಪಟ ಅಂತ ಸಿಡಿಲಿ. ಆನಂತರ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಸ್ವಲ್ಪ ಹುರಿದ ನಂತರ ಉಳ್ಳಾಗಡ್ಡೆ ಹಾಕ್ಕೊಳ್ಳೋಣ. ಉಳ್ಳಾಗಡ್ಡಿನೂ ಚಲೋತ್ನಾಗ ಸ್ವಲ್ಪ ಫ್ರೈ ಆಗಬೇಕು. ಒಂದು ಸ್ವಲ್ಪ ಕೈಯಾಡಿಸ್ಕೊಂಡು ಈಗ ನಾವು ಫ್ಲವರ್ ಕಟ್ ಮಾಡಿ ಇಟ್ಕೊಂಡಿವಲ್ಲ ಅದನ್ನು ಹಾಕ್ಕೊಂಬಿಡೋಣ. ಅಂದ್ರೆ ಉಳ್ಳಾಗಡ್ಡಿ ಜೊತೆ ಅದು ಸ್ವಲ್ಪ ಚಲೋತ್ನಾಗ ಫ್ರೈ ಆಗುತ್ತೆ. ಈಗೆಲ್ಲ ಫ್ಲವರ್ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದು 5 ರಿಂದ 6 ನಿಮಿಷ ಮೀಡಿಯಮ್ ಉರಿ ಒಳಗೆ ನಾವು ಇಟ್ಕೊಂಡು ಎಲ್ಲ ಚಲೋತ್ನಾಗ ಕೈಯಾಡಿಸ್ಕೊಳ್ಳೋಣ. ಒಂಥರ ಹುರಿತಿದ್ರೆ ಘಮ ಅಂತ ಪರಿಮಳ ಬರುತ್ತೆ. ಈ ಥರ ಪಲ್ಯ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ, ಭಾಳ ರುಚಿಯಾಗಿರುತ್ತೆ. ಭಾಳ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಥರ ಯಾವುದೇ ಮಸಾಲೆನೂ ನಾನು ಬಳಸ್ಕೊಂಡಿಲ್ಲ. ಕಾಯಿ ತುರಿ ಈ ಥರನೂ ನಾನು ಯಾವುದೂ ಹಾಕ್ಕೊಂಡಿಲ್ಲ. ಸಿಂಪಲ್ಲಾಗಿ ನಾವು ಫ್ರೈ ಮಾಡ್ಕೊಳಕತ್ತೀನಿ. ಈ ಥರ ಕೆಂಪಗಾಗಬೇಕು ಎಲ್ಲನೂ ಫ್ಲವರು. ಒಂದು 5-6 ನಿಮಿಷ ಆಗುತ್ತೆ. ಚಲೋತ್ನಾಗ ನಾವು ಕೆಂಪಗಾಗೋ ಥರ ಹುರ್ಕೋಬೇಕು. ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ, ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ರಿ. ಆಮೇಲೆ ಧನಿಯಾ ಪುಡಿ ಅಂದ್ರೆ ಹಬೀಜ ಪೌಡ್ರು. ಆನಂತರ ಇದಕ್ಕೆ ಮುಖ್ಯವಾಗಿ ನಾನು ಸಾಂಬಾರು ಪುಡಿ ಬಳಸ್ಕೊಂಡೀನಿ. ನೀವು ಯಾವುದೇ ಥರ ಪಾಕೆಟಲ್ಲಿ ಸಾಂಬಾರು ಪುಡಿ ಇದ್ದರೂ ಬಳಸ್ಕೋಬೋದು, ಇಲ್ಲ ಮನೇಲಿ ಮಾಡಿದ್ರು ಅದನ್ನಾದರೂ ಹಾಕ್ಕೋಬೋದು. ಸಾಂಬಾರು ಪುಡಿನ ಹಾಕೋದ್ರಿಂದ ಇದು ಫ್ಲವರ್ ಫ್ರೈ ಮಾಡ್ತೀವಲ್ಲ ಅದು ಭಾಳ ರುಚಿಯಾಗಿರ್ತೈತಿ. 1 ಸ್ಪೂನಷ್ಟು ಇಲ್ಲ 1/2 ಸ್ಪೂನಷ್ಟು ನೀವು ಫ್ಲವರ್ ಎಷ್ಟು ಇರುತ್ತೋ ಅಷ್ಟು ನೋಡಿ ಸಾಂಬಾರು ಪುಡಿನ ಹಾಕ್ಕೊಂಡು ಸ್ವಲ್ಪ ಕೈಯಾಡಿಸ್ಕೊಂಡು ಅರ್ಧ ಟೊಮಾಟೊ ಹಾಕ್ಕೊಳ್ರಿ. ಹುಳಿ ಇಷ್ಟಪಡೋರಿದ್ರೆ ಹಾಕ್ಕೊಳ್ರಿ. ಹುಳಿ ಇಷ್ಟಪಡಲ್ಲ ಅನ್ನೋರು ಟೊಮಾಟೋನು ನಾವು ಸ್ಕಿಪ್ ಮಾಡ್ಕೋಬೋದು. ಹಂಗೆ ಮಾಡಿಕೊಂಡ್ರೂ ಭಾಳ ರುಚಿಯಾಗಿರ್ತೈತಿ. ಸ್ವಲ್ಪ ಟೊಮಾಟೋನು ಸ್ವಲ್ಪ ಫ್ರೈ ಆಗಲಿ. ಅಂದ್ರೆ ಎಲ್ಲನೂ ನಾವು ಯಾವುದೇ ನೀರು ಬಳಸ್ಕೊಂಡಿಲ್ಲ. ಕುದಿಯುವಾಗ ಸ್ವಲ್ಪ ಕುದಿ ನೀರೊಳಗೆ ಫ್ಲವರ್ ಹಾಕಿ ತೊಗೊಂಡಿವಿ ಅಷ್ಟೇ. ಆನಂತರ ನಾವು ಯಾವುದೇ ನೀರು ಹಾಕ್ಕೊಂಡಿಲ್ಲ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮುಖ್ಯವಾಗಿ ಇದಕ್ಕೊಂದು ಅರ್ಧ ಸ್ಪೂನಷ್ಟು ನಾವು ಸಕ್ಕರೆ ಹಾಕ್ಕೊಳ್ಳೇಬೇಕು. ಸಕ್ಕರೆ ಹಾಕಿದ್ರೇ ಇದು ರುಚಿ ಬರುತ್ತೆ. ಸಿಹಿ ಆಗುತ್ತಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು, ಆದರೆ ಸಿಹಿ ಆಗಂಗಿಲ್ಲ. ಇದರೊಳಗೆ ಇರೋ ಉಪ್ಪು ಖಾರ ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಅದೊಂಥರ ಒಳ್ಳೆ ರುಚಿ ಕೊಡ್ತೈತಿ ನಮಗೆ ಸಕ್ಕರೆ ಹಾಕೋದ್ರಿಂದ. ಒಂದು ಸ್ವಲ್ಪ ಹಾಕಿ ನೋಡಿರಿ. ಆಮೇಲೆ ಕೈಯಾಡಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ಒಂದು ಸಾರಿ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿರಿ, ಇದಕ್ಕೆ ನೀರು ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಹಂಗೆ ಪಲ್ಯ ಭಾಳ ರುಚಿ ಇರುತ್ತೆ. ಇದು ಫ್ಲವರ್ನ ಫ್ರೈ ಮಾಡಿಕೊಂಡು ಈ ಥರ ಚಪಾತಿ ಜೊತೆ ನಾವು ಪಲ್ಯ ಮಾಡೋದು. ಈಗೆಲ್ಲ ಕೈಯಾಡಿಸ್ಕೊಂಡು ಅದು ಮುಚ್ಚಿಟ್ಕೊಂಡ್ಬಿಡೋಣ. ಮುಚ್ಚಿಟ್ಕೊಂಡು ಒಂದು 2 ನಿಮಿಷ ಸಣ್ಣ ಉರಿ ಒಳಗೆ ಇಟ್ಬಿಡೋಣ. ಈಗ ನೋಡಿರಿ ಆನಂತರ ಎಷ್ಟು ಚಲೋ ಹೊತ್ನಾಗ ಎಲ್ಲ ಬೆಂದೈತಂತ. 2 ನಿಮಿಷ ಬೆಂದರೆ ಸಾಕು. ಯಾಕಂದರೆ ಹುರಿಯುವಾಗ ಎಲ್ಲ ಬೆಂದ್ಬಿಟ್ಟಿರ್ತೈತಿ ಇದು. ಈಗ ನಮಗೆ ಸೂಪರಾಗಿ ಫ್ಲವರಿಂದ ಮಾಡಿರುವಂಥ ಪಲ್ಯ ರೆಡಿ ಆಯಿತು. ಚಪಾತಿಗಂತೂ ಭಾಳ ರುಚಿ ಇರುತ್ತೆ. ಬಿಸಿ ಚಪಾತಿಗೆ ಈ ಥರ ಪಲ್ಯ ಮಾಡ್ಕೊಂಡು ತಿಂದ್ರೆ ಮಸ್ತ್ ರುಚಿ ಇರ್ತೈತಿ. ನೀವು ಒಂದು ಸರಿ ಈ ಥರ ಫ್ಲವರ್ನ
ಪಲ್ಯ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ದೋಸೆಗೂ ಸ್ವಲ್ಪ ಚೆನ್ನಾಗಿರ್ತೈತೆ, ಆದರೆ ಚಪಾತಿಗೆ ಭಾಳ ರುಚಿ ಇರ್ತೈತಿ. ಇದು ರೊಟ್ಟಿಗಿಂತ ಚಪಾತಿಗೆ ಮಸ್ತ್ ರುಚಿ ಇರುತ್ತೆ ಫ್ಲವರ್ ಪಲ್ಯ. ಆಮೇಲೆ ಅನ್ನ ಸಾರು ಜೊತೆ ನಾವು ನೆಂಚ್ಕೊಳ್ಳೋಕ್ಕೂ ತಿನ್ಬೋದು. ಇವತ್ತು ನಾನು ಚಪಾತಿ ಮಾಡಿದ್ದೆ. ಚಪಾತಿ ಜೊತೆ ಈ ಥರ ಹೂಕೋಸನ್ನ ಬಳಸ್ಕೊಂಡು ನಾನು ಪಲ್ಯ ಮಾಡಿದ್ದೆ. ಅದ್ರ ಜೊತೆ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಈಗ ನೋಡ್ರಿ, ನಮಗೆ ಬೆಳಗ್ಗೆ ಟಿಫನ್ಗೆ ಹೂಕೋಸನ್ನ ಬಳಸ್ಕೊಂಡು ಪಲ್ಯ, ಚಪಾತಿ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ ನಾನಿವತ್ತು. ಸೂಪರಾಗಿ ನಾವು ಫ್ಲವರ್ ಪಲ್ಯನ ಅಂದರೆ ಹೂಕೋಸು ಪಲ್ಯನ ಹೆಂಗೆ ಮಾಡೋದಂತ ನೋಡಿದ್ರಲ್ಲ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.